ए हाय गैस टुडे इस मैदान ಮೂವಿ ರಿವ್ಯೂ ಆ್ಯಕ್ಚುಲಿ ಬಡೆ ಮಿಯಾ ಛೋಟೆ ಮಿಯಾ ನಿನ್ನೆ ನೋಡ್ಬೇಕಂತ ಪ್ಲ್ಯಾನ್ ಮಾಡಿದಿನ ಬಟ್ ಸಡನ್ಲಿ ಶೋ ಕ್ಯಾನ್ಸಲ್ ಆದರು ಮತ್ತು 11 ತಾರೀಕು ಶೋ ಅಂತಂದರು ತೋ ಮಾರ್ನಿಂಗ್ ಮೈದಾನ್ ಮೂವಿ ನೋಡ್ಕೊಂಡು ಬಂದಿನ ತೋ ಫಿಲ್ಮ್ ಡಾಕ್ಟರ್ ಅಮಿತ್ ಶರ್ಮಾರ ಫಿಲ್ಮ್ನಲ್ಲಿ ಅಜಯ್ ದೇವಗನ್ ಆ್ಯಂಡ್ ಪ್ರಿಯಾಮಣಿ ಯಾರ 3 ಗಂಟೆ ಸನಿ ಮೂವಿ ಅದ ಓಕೆನಾ. ಈಗ ಫಸ್ಟ್ ನಾವು ಮಾತಾಡ್ಬೇಕಂದ್ರು 1961 1962ದಾಗೆ ನಮ್ಮ ಇಂಡಿಯನ್ ಫುಟ್ಬಾಲ್ ಟೀಮ್ನು ಗೋಲ್ಡ್ ಮೆಡಲ್ ಗೆದ್ದ ನನಗೇನು ಗೊತ್ತಿದ್ದಿಲ್ಲ. ದಿಮಾಕ್ನಾಗ ಇನ್ನದನ್ನು ಅದು ಶಾಕಿಂಗ್ ಮೂಮೆಂಟೇ ಅದ. ಯಾವಾಗಲಿ ನಮ್ಮ ದೇಶ ಒಳಗೆ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ, ಬೇರೆ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ದೊಡ್ಡ ಪ್ಲೇಯರ್ ಸ್ಪೋರ್ಟ್ಸ್ನಾಗ ಯಾರು ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಫುಟ್ಬಾಲ್ ಒಳಗೆ ಓಕೆನಾ. ಮತ್ತು ಹಾಕಿ ಒಳಗೂ ನಮಗೇನು ಗೊತ್ತಿದ್ದಿಲ್ಲ. ಓಕೆ, ನನಗೆ ಒಬ್ಬರಿಗೆ ಬಗ್ಗೆದು ಗೊತ್ತಿತ್ತು, ಮಿಕಾ ಸಿಂಗ್ ಬಗ್ಗೆದು ನನಗೆ ಗೊತ್ತಿತ್ತು. ಸೊ ಇದು ಟೀಸರ್ ಟೇಲರ್ ಬಂದಾಗ ನನಗೆ ಸಿಂಪಲ್ ಪ್ಲೇ ನನಗೆ ಅನಿಸ್ಲತ್ತಿದ್ದು. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರು ಮಿಕಾ ಆಗಲಿ, ದಂಗಲ್ ಮೂವಿ ಆಗಲಿ, ಮತ್ತು ಚೆಕ್ ದಿ ಇಂಡಿಯಾ ಮೂವಿ ಬಂದಿತ್ತಲ್ಲ, ಇದೊಂದು ಜಾನರ್ದಾಗ ನನಗೆ ಅನಿಸಿತ್ತು. ಬಟ್ ಮಾರ್ನಿಂಗ್ ಮೂವಿ ನೋಡ್ಲಿಕ್ಕೆ ಹೋಗಿದ್ನಲ್ಲ, ಫಸ್ಟ್ ಹಾಫ್ ಅಂದ್ರೆ ಹಂಗೆ ನನಗೆ ಅನಿಸ್ಲತ್ತಿತ್ತು, ಓಕೆನಪ್ಪ ಇದೇನಪ್ಪ ಅದೇ ರುಟೀನಪ್ಲೇ ನನಗೊಂದು ಪಾಯಿಂಟ್ ಒಳ್ಳೆತಿತ್ತು. ಬಟ್ ಸೆಕೆಂಡ್ ಹಾಫ್ ಹೆಂಗೆ ಸ್ಟೋರಿ ಸ್ಟಾರ್ಟ್ ಆಗ್ತದಲ್ಲ, ಅಲ್ಲಿ ಬಾಸ್ ಮೂವಿ ಅಂತ ಬೇರೆ ಲೆವೆಲ್ದಾಗೆ ಸ್ಟೋರಿ ತೋರ್ಸ್ಲಕ್ಕೆ ಇಲ್ಲಿ ಕೋಶಿಶ್ ಮಾಡಿದೆ. ಸೊ ಡೀಟೇಲ್ ಆಗಿದ್ರ ಬಗ್ಗೆ ನಾವು ಇನ್ನೂ ಮಾತಾಡಂತ ಅದಕ್ಕೆ ಪಹಲೆ ವೀಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟ್ ನಾವು ಮಾತಾಡ್ಬೇಕು ನಮ್ಮ ಇಂಡಿಯನ್ ಟೀಮ್ ಬಗ್ಗೆದಾಗ ಸ್ಟಾರ್ಟ್ ಹೆಂಗೆ ಆಗ್ತದಲ್ಲ, ಗ್ರೌಂಡ್ನಲ್ಲಿ ವಾವ್ ಏನು ಮೂಮೆಂಟ್ ಇತ್ತು ಬಾಸ್. ಯಾಕಂದ್ರೆ ನಮ್ಮ ಇಂಡಿಯನ್ ಪ್ಲೇಯರ್ಗಳು ಬೂಟ್ ಹಾಕಿಲಾರ್ದೆ ಫುಟ್ಬಾಲ್ ಆಡ್ಲತ್ತಿತ್ತು, ಅವ್ರ ಬಳಿ ಅದಕ್ಕೂ ರೊಕ್ಕ ಇದ್ದಿಲ್ಲ. ಹಂಗೆ ಕಲ್ಕತ್ತಾ ಏನು ಪಾಲಿಟಿಕ್ಸ್ ಇನ್ವಾಲ್ವ್ ಆಯಿತು, ಮತ್ತು ಹೈದ್ರಾಬಾದ್ ಏನು ಸ್ಟೋರಿ ಇತ್ತು ಅಂತ ಚಲೋ ಆಗಿ ಇಬ್ಬರು ನಡ್ಬೇಕು ಏನು ಜಗಳ ಆಗ್ತಿತ್ತು. ಮತ್ತು ರಹೀಮ್ ಕ್ಯಾರೆಕ್ಟರ್ ಅಜಯ್ ದೇವಗನ್ ಸರ್ ರೋಲ್ ಪ್ಲೇ ಮಾಡತ್ತಾರಲ್ಲ, ಅದೇ ಗ್ರೌಂಡ್ನಲ್ಲಿ ಅದು ಸ್ಮೋಕಿಂಗ್ ನಾವು ಮಾಡ್ಲತ್ತನ, ಅದು ಸಿಕ್ರೆಟ್ದು ಪೊಡಿ ಎಲ್ಲ ನೋಡ್ರಿ ನೀವು, ಹಂಗೆ ನಿಂತಿರ್ತದೆ. ಅದು ಚಲೋ ಕ್ಯಾಮ್ರಾ ಡಿಸೈನ್ ಚಲೋ ಆಗಿ ತೋರಿಸ್ಯಾರ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಂಪಲ್ ನನಗೆ ಅನಿಸಿದ, ಬಟ್ ವೆಲ್ ಟೆಕ್ನಿಕಲಿ ಚಲೋ ಮೂವಿ ರೆಡಿ ಆಗಿದೆ. ಇದೊಂದು ಪಾಯಿಂಟ್ ನನಗೆ ಮೂವಿಯಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಸೆಕೆಂಡ್ ಹಾಫ್ ಬಗ್ಗೆ ನಾವು ಮಾತಾಡಿದ್ವಿ. ಓಕೆ, ಪಾಲಿಟಿಕ್ಸ್ ಹೆಂಗೆ ಇನ್ವಾಲ್ವ್ ಇತ್ತು, ಮತ್ತು ನ್ಯೂಸ್ ರಿಪೋರ್ಟರ್ ಹೆಂಗೆ ಇನ್ವಾಲ್ವ್ ಇತ್ತು ಅಂತ ಚಲೋ ಆಗಿ ಫಿಲ್ಮ್ನಲ್ಲಿ ತೋರಿಸ್ಯಾರ. ಮತ್ತು ಟೀಮ್ ಏನಿತ್ತು, ಮತ್ತು ಅವ್ರ ಪ್ಲೇಯರ್ಗಳು ಯಾರಿದ್ದರು, ಮತ್ತು ಅಜಯ್ ದೇವಗನ್ ಸರ್ ಒಂದೊಂದು ಪ್ಲೇಯರಿಗೆ ಹೆಂಗೆ ಹುಡುಕ್ಯಾಡ್ತಾನೆ ಅಂತೂ ಸ್ಟಾರ್ಟಿಂಗ್ದಾಗೆ ಚಲೋ ಆಗಿ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ತಾರೆ. ಹಂಗೆ 1962 ತನಕ ನಮ್ಮ ಇಂಡಿಯನ್ ಟೀಮ್ ಗೆದ್ಕತ್ತ ಸೋಲ್ಕತ್ತ ಹಿಂಗೆ ಬರ್ತಾ ಇರ್ತದೆ. ಪರ್ಫಾರ್ಮೆನ್ಸ್ ಗುಡ್ ಆ್ಯಂಡ್ ಬ್ಯಾಡ್ ಕೊಡ್ಕತ್ತೇ ಹೋಗ್ತದೆ. ಕೋಚಿಂಗ್ ಇರ್ತಾರಲ್ಲ, ಅವ್ರ ಫ್ಯಾಮಿಲಿ ಡೆಡಿಕೇಶನ್ ಅದ, ಅವ್ನದ್ದು ಏನು ಡೆಡಿಕೇಶನ್ ಅದ, ಅವ್ನ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಎಷ್ಟು ಡೆಡಿಕೇಶನ್ ಇತ್ತು, ದೇಶ ಮೇಲೆ ಎಷ್ಟು ಜನ ಪ್ರೀತಿ ಇತ್ತು ಅಂತ ಚಲೋವಾಗಿ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ತೋರಿಸ್ಯಾರ. ಫಿಲ್ಮ್ ನನಗೆ ಇಲ್ಲಿ ತನಕ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಬಟ್ ಫಸ್ಟ್ ಹಾಫ್ ಇನ್ನೂ ಸ್ವಲ್ಪ ಎಂಗೇಜಿಂಗ್ ಇಡಬೇಕಿತ್ತು. ಸ್ವಲ್ಪ ಒಂದು ಪಾಯಿಂಟ್ ನನಗೆ ಅನಿಸಿತು ಇದು ಮೂವಿ ನೋಡೋ ಮಟ್ಟಿಗೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂದಾಗ ನಿಮ್ಗೆ ಎಲ್ಲಿ ಡಿಸಪಾಯಿಂಟ್ ಮೂವಿ ಮಾಡಲ್ಲ. ಒಂದು ಮ್ಯೂಸಿಕ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು, ಈಗ ಚೆಕ್ ದಿ ಇಂಡಿಯಾ ಮೂವಿ ಒಳಗೆ ಒಂದು ಸಾಂಗ್ ಬೆಟರ್ ನಮಗೆ ಅನಿಸಿತು ಓಕೆನಾ. ದಂಗಲ್ ಮೂವಿ ಒಳಗೆ ಒಂದು ಬೆಟರ್ ನಮಗೆ ಸಾಂಗ್ ಅನಿಸಿತು ಓಕೆನಾ. ಈಗ ಸೊ ಅದೊಂದು ಸಾಂಗ್ ಇತ್ತು ನೋಡಿ, ಎಲ್ಲೂ ನಿಮಗೆ ಇಷ್ಟ ಆಗಿತ್ತು ಓಕೆನಾ. ಇದು ಮೂವಿ ಒಳಗೆ ಒಂದು ಬೆಟರ್ ಸಾಂಗ್ ಕೊಡಬೇಕಿತ್ತು ನನಗೆ ಅನಿಸಿತು. ಓಕೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನು ಬೂಸ್ ಬಂಪ್ಸ್ ಆಗೋಪ್ಲೆ ಮ್ಯೂಸಿಕ್ ಕೊಡಬೇಕಿತ್ತು ನನಗೊಂದು ಪಾಯಿಂಟ್ ಅನಿಸಿತು. ಓಕೆ, ಲಾಸ್ಟ್ ಮೂಮೆಂಟ್ದಾಗೆ ಸ್ವಲ್ಪ ನನಗೆ ಬೆಟರ್ ಮ್ಯೂಸಿಕ್ ನನಗೆ ಅನಿಸಿದೆ. ಓಕೆ, ಅಲ್ಲಿ ತನಕ ಓಕೆನಾ, ಸ್ಟಾರ್ಟಿಂಗ್ ಲಸಿ ಮತ್ತು ಎಂಡಿಂಗ್ ತನಕ ಎಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ ಥರ ಸರ್ಪ್ರೈಸಿಂಗ್ ಶಾಕಿಂಗ್ ಮೂಮೆಂಟ್ ಎಲ್ಲಿ ಕೊಟ್ಟಿಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ಅನಿಸಿತು. ಲಾಸ್ಟ್ 30 ಮಿನಿಟ್ಸ್ ಒಳಗೆ ಒಂದು ಸಣ್ಣ ಸಾಂಗ್ ಇಟ್ಟದ, ಅಲ್ಲಿ ತನಕ ಓಕೆ ನನಗೆ ಅನ್ಸಿದ. ಈಗ ರಹೀಮ್ ಕ್ಯಾರೆಕ್ಟರ್ ಏನದಲ್ಲ, ಅದು ಅಂತಾಗ ನಿಮಗೆ ಶಾಕಿಂಗ್ ಕೊಡ್ತಿರ್ತದೆ. ಯಾಕಂದ್ರೆ ಅವ್ನ ಪರ್ಫಾರ್ಮೆನ್ಸ್ ಆಗಲಿ ಮತ್ತು ಅಜಯ್ ದೇವಗನ್ ಆ್ಯಕ್ಟಿಂಗ್ ಆಗಲಿ ಅದು ಎಲ್ಲಿ ನಮಗೆ ಡಿಸಪಾಯಿಂಟ್ ಮಾಡಲ್ಲ. ಹಂಗೆ ಪ್ರಿಯಾಮಣಿ ಆರಲ್ಲ, ಅವ್ರ ಆ್ಯಕ್ಟಿಂಗು ನಮಗೆ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ವೆಲ್, ರಹೀಮ್ ಫ್ಯಾಮಿಲಿ ಪೂರ ಡೆಡಿಕೇಶನ್ ದೇಶ ಮೇಲೆ ಪ್ರೀತಿ ಎಷ್ಟು ತೋರ್ಸ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡಿದೆ. ಇಲ್ಲಿ ತನಕ ಫಿಲ್ಮ್ ನನಗೆ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಸೊ ನನ್ನ ದಿಮಾಗ್ನಾಗ ಅದೇ ಥಾಟ್ ಒಳ್ಳೆತದ, ನಮ್ಮ ಇಂಡಿಯನ್ ಫುಟ್ಬಾಲ್ ಟೀಮ್ನು ಗೋಲ್ಡ್ ಮೆಡಲ್ ಗೆದ್ದ ಮೇಲೂ ಮತ್ತು ಇಷ್ಟಕ್ಕೂ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೂ ಫುಟ್ಬಾಲ್ ಬಗ್ಗೆದಾಗ ಯಾಕೆ ದೊಡ್ಡ ಪ್ಲೇಯರ್ ಇನ್ನೂ ಹೊರಗೆ ಬಂದಿಲ್ಲ ನಮ್ಮ ಇಂಡಿಯನ್ ಟೀಮ್ ಲಾಸೆ. ಅದೊಂದು ನನ್ನ ಪಾಯಿಂಟ್ ಇನ್ನೊಂದು ದಿಮಾಗ್ನಾಗ ಅದೊಂದು ಥಾಟ್ ಒಳ್ಳೆತದ. ಇದು 1952 ಲಾಸಿ 1962 ತನಕ 10 ವರ್ಷನ ಪೂರ ಸ್ಟೋರಿ ತೋರಿಸ್ತಾರಲ್ಲ, ಅದು ಚಲೋ ಆಗಿ ಪ್ರೆಸೆಂಟೇಷನ್ ಅಲ್ಲಿ ಆಗಿನ ಟೈಮ್ ಪ್ರಕಾರ ಇದೆಲ್ಲ ತೋರಿಸ್ಬೇಕಿತ್ತಲ್ಲ, ಅದ್ರ ವಿಜುವಲ್ ನಮಗೆ ಇನ್ನೂ ಬೆಟರ್ ಕ್ವಾಲಿಟಿದಾಗೆ ಕಾಣ್ಯವ. ಮಾತಾಡ್ಬೇಕಂದ್ರೆ ರಹೀಮ್ ಕ್ಯಾರೆಕ್ಟರ್ ಏನಾದ್ರು ಫಿಲಿಮ್ನಲ್ಲಿ ಅಜಯ್ ದೇವಗನ್ ರೋಲ್ ಪ್ಲೇ ಮಾಡ್ತಾರಲ್ಲ, ವೆಲ್ ಮೇಡ್. ಅವ್ರ ಆ್ಯಕ್ಟಿಂಗ್ ನನಗೆ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಅವ್ರದ್ದು ಏನು ಡೆಡಿಕೇಶನ್ ಅದ, ಟೀಮ್ ವರ್ಕ್ ಹೆಂಗಿರಬೇಕು, ಟೀಮ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು ಅಂತ ಚಲೋ ಆಗಿ ಪರ್ಫಾರ್ಮೆನ್ಸ್ ಕೊಟ್ರ. ಅವ್ನ ಟೈಮ್ ತನ ಅವ್ನ ಟೀಮ್ ಸಂಗಟ ಹೆಂಗೆ ವರ್ಕ್ ಆಗಿ ನಿಂದಿರ್ತಾನ, ಇದೊಂದು ಪಾಯಿಂಟ್ ಫಿಲ್ಮ್ನಲ್ಲಿ ಆಗಿ ಚಲೋ ಆಗಿ ತೋರಿಸ್ಯಾರ. ಟೈಮ್ ಬಂದಮೇಲೂ ರಹೀಮ್ ಸರ್ಗೆ ಏನು ಮಾಡ್ತಾರೆ, ಕೋಚ್ ಲಾಸ್ ತೆಗೆದುಬಿಡ್ತಾರೆ. ಇದೊಂದು ಪಾಯಿಂಟ್ ಫಿಲ್ಮ್ನಲ್ಲಿ ಎಕ್ಸಾಂಪಲ್ ಫಿಲ್ಮ್ನಲ್ಲಿ ಕೊಟ್ಟರೆ ಅವು ಏನು ಮಾಡಿನ, ಹೆಂಗೆ ಮಾಡಿದನು, ಮತ್ತು ಅವ್ನು ಹೋದ್ಮೇಲೆ ಎಷ್ಟು ಜನ ಟೀಮ್ ಸೋತೋಯ್ತು ಅಂತ ಇದೊಂದು ಫಿಲ್ಮ್ನಲ್ಲಿ ಚಲೋ ಆಗಿ ತೋರಿಸ್ಯಾರ. ಬಟ್
ನನ್ನ ದಿಮಾಗ್ನಾಗ ಅದೇ ಥಾಟ್ ಹೊಡ್ಲತ್ತದ, ಇಷ್ಟು ಗನ ಚಲೋ ಗೋಲ್ಡ್ ಮೆಡಲ್ ಗೆದ್ದ ಮೇಲೂ ಮತ್ತು ಟೀಮ್ ವರ್ಕ್ ಮತ್ತು ಮುಂದಕ್ಕೆ ಯಾಕೆ ಬರಲಿಲ್ಲ, ಚಲೋ ಪ್ಲೇಯರ್ಗಳು ಯಾಕೆ ಬರಲಿಲ್ಲ ಫುಟ್ಬಾಲ್ ಒಳಗಂತೂ ನನಗೆ ಒಂದೊಂದು ಪಾಯಿಂಟ್ ಕಂಟಿನ್ಯೂ ಇದೇ ಅನ್ಸ್ಲತ್ತಿತ್ತು ಮೂವಿ ನೋಡೋ ಮಟ್ಟಿಗೆ. ತೊ ಇಷ್ಟು ಗನ ಈಗ ಪ್ರೆಸೆಂಟ್ ನಾವು ಮಾತಾಡ್ಬೇಕಂದ್ರೆ ಸ್ಪೋರ್ಟ್ಸ್ದಾಗಲಿ ಇದೇನು ಏಷ್ಯನ್ ಗೇಮ್ ಅದೆಲ್ಲ ಮತ್ತು ಒಲಿಂಪಿಕ್ಸ್ದಾಗಲಿ ಈಗ ಚಲೋ ಗೋಲ್ಡ್ ಮೆಡಲ್ ನಮ್ಮ ಪ್ಲೇಯರ್ಗಳು ಎಲ್ಲ ತರ್ಲತ್ತಾರ. ನಾ ಕ್ರಿಕೆಟ್ ಚಲೋ ನೋಡ್ತೀನಿ, ಕ್ರಿಕೆಟ್ ನನಗೂ ಇಷ್ಟ ಅದ. ಕ್ರಿಕೆಟ್ ಹೆಂಗೆ ನಮ್ಮ ದೇಶ ಒಳಗೆ ಎಷ್ಟು ಪಾಪ್ಯುಲರ್ ಅದಲ್ಲ, ತೊ ಅದ್ರ ತಕ್ಕ ಲೆವೆಲ್ ನಾವು ಮಾತಾಡ್ಬೇಕಂದ್ರು ಹಾಕಿನೂ ಬರಲಿಲ್ಲ ಬರೋಬ್ಬರಿ. ತೊ ಮತ್ತು ಸ್ಪೋರ್ಟ್ ಬೇರೆ ಯಾವ ಅವನು ಹೊರಗೆ ಬರಲಿಲ್ಲ ಚಲೋ ಆಗಿ. ಇದೊಂದು ನನಗೆ ಪಾಯಿಂಟ್ ಮೂವಿ ನೋಡೋ ಮಟ್ಟಿಗೆ ಅನಿಸಿತ್ತು. ಥೋಡ ವೀಕ್ ಪಾಯಿಂಟ್ ಸ್ಟಾರ್ಟಿಂಗ್ದಾಗೆ ಸ್ಲೋ ಮೋಷನ್ದಾಗ ಮೂವಿ ನಡೀತಾ ಇರ್ತದ, ಚಲೋ ಚಲೋ ಪ್ಲೇಯರ್ಗಳಿಗೆ ಹೆಂಗೆ ಹುಡುಕ್ಯಾಡ್ತ ನಾವೆಲ್ಲ ಅಜಯ್ ದೇವಗನ್. ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟ್ ಹಾಫ್ ಸ್ಲೋ ಇದ್ದು ಮೇಲೂ ಆ್ಯಂಡ್ ಆಗಿನ ಟೈಮ್ನಾಗ ಹೆಂಗೆ ಸ್ಪೋರ್ಟ್ಸ್ ಆಗ್ತಿದ್ವು, ಹೆಂಗೆ ಪ್ರಾಬ್ಲಮ್ ಆಗ್ತಿತ್ತು, ರೊಕ್ಕದಾಗಲಿ ಎಲ್ಲಟು ಪ್ರಾಬ್ಲಮ್ ಆಗ್ತಿತ್ತಲ್ಲ, ಮ್ಯಾನೇಜ್ಮೆಂಟ್ ಟೀಮ್ ಲಾಸ್ನಲ್ಲಿ. ತೊ ಅದನ್ನು ಚಲೋ ಆಗಿ ಪಾಯಿಂಟ್ ತೋರಿಸಿದ್ರೆ ಅದೊಂದು ಪಾಯಿಂಟ್ ನನಗೆ ಇಷ್ಟ ಆಗಿತ್ತು. ಆ್ಯಂಡ್ ಸೆಕೆಂಡ್ ಫ್ಯಾಮಿಲಿ ಸಂಗಟೆ ಮೂವಿ ನೋಡೋ ಅಂತ ಅದ, ಮೂವಿಯಲ್ಲಿ ಡಿಸಪಾಯಿಂಟಿಂಗ್ ಇಲ್ಲ. ಓಕೆ, ಫ್ಯಾಮಿಲಿ ವಾಚಬಲ್ ಮೂವಿ ನನಗೆ ಅನಿಸಿತ್ತು. ಓಕೆ, ಒನ್ ಟೈಮ್ ವಾಚಬಲ್ ಮೂವಿ ನನಗೂ ಅನಿಸಿತ್ತು. ಸೊ ಇದೆಲ್ಲ ಕೇಳಿದ್ರೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಂಗೆ ನೀವು ಮೈದಾನ ಮೂವಿ ನೋಡಿಗೆ ನಿಮಗೆ ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿರಿ. ಹಂಗೆ ನೆಕ್ಸ್ಟ್ ಒಂದು ಬರ್ತದೆ ನಿಮಗೂ ಬಡೆ ಮೇಯ ಛೋಟೆ ಮೇಯ ದಿಲ್ ಸೆ ರಿವ್ಯೂ. ಕಲೆ ನೆಕ್ಸ್ಟ್ ಬೈ ಬೈ, ಟೇಕ್ ಕೇರ್. Trust me.